ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಸಾಹಿತಿ ಹಂಪ ನಾಗರಾಜಯ್ಯರಿಂದ ನಾಡಹಬ್ಬ ಉದ್ಘಾಟನೆ. ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಮೂಲಕ ಚಾಲನೆ. ಸಿಎಂ ಡಿಸಿಎಂ ಸಹಭಾಗಿ. ಸರ್ಕಾರ ಅಸ್ಥಿರತೆ ಮಾಡಬೇಡಿ. ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಯಾಗಬೇಕು. ಕೆಡುವುದು ಸುಲಭ, ಕಟ್ಟುವುದು ಕಷ್ಟ. ಭಾಷಣದಲ್ಲಿ ದಸರಾ ಉದ್ಘಾಟಕ ಸಾಹಿತಿ ಹಂಪ ನಾಗರಾಜ್ ಕಿವಿಮಾತು. ಮೈಸೂರು ಅರಮನೆಯಲ್ಲಿ ಇವತ್ತು ಖಾಸಗಿ ದರ್ಬಾರ್. ಅರಮನೆ ಪೂಜೆಯಲ್ಲಿ ಭಾಗಿಯಾಗಲಿರುವ ಆನೆಗಳು. ಪಟ್ಟದ ಆನೆ ಕಂಜನ್, ನಿಶಾನೆ ಆನೆ ಭೀಮನಿಗೆ ಚಿತ್ತಾರ ಬಿಡಿಸ್ತಿರೋ ಕಲಾವಿದರು. ಖಾಸಗಿ ದರ್ಬಾರ್ ಹಿನ್ನೆಲೆ ಅರಮನೆಯಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯ. ಮಧ್ಯಾಹ್ನ 2 ಗಂಟೆವರೆಗೂ ಪ್ರವಾಸಿಗರಿಗಿಲ್ಲ ಪ್ರವೇಶ. ಸಿಂಹಾರೋಹಣ ಮಾಡಲಿರುವ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್. ಸರ್ಕಾರ ರಾಜ್ಯಪಾಲರ ನಡುವೆ ಮತ್ತೆ ಜಟಾಪಟಿ. ಮೂಡಾಬೆನ್ನಲ್ಲೇ ಅರ್ಕಾವತಿ ಡಿನೋಟಿಫಿಕೇಶನ್, ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಾಧ್ಯತೆ. ಗವರ್ನರ್ ಅಧಿಕಾರಕ್ಕೆ ಪರೋಕ್ಷ ಕತ್ತರಿ ಹಾಕಿದ್ದ ಸರ್ಕಾರಕ್ಕೆ ಕೌಂಟರ್ ಕೊಡ್ತಾರಾ ಗೆಹ್ಲೋಟ್? ಸಿಎಂ ತಲೆ ಮೇಲೆ ಮೂಡಾ ತೂಗುಗತ್ತಿ. ಆತ್ಮಸಾಕ್ಷಿ ಎಂಬ ಹೊಸ ಅಸ್ತ್ರ ಪ್ರಯೋಗ. ಭಾವನಾತ್ಮಕವಾಗಿ ರಾಜ್ಯದ ಜನರನ್ನ ಹಿಡಿದಿಡುವ ಯತ್ನ ಮಾಡಿದ್ರ ಸಿದ್ದರಾಮಯ್ಯ. ಆರ್ ಅಶೋಕ್ ಭೂ ಕಬಳಿಕೆ ಮಾಡಿದ್ದಾರೆ. ಸೈಟ್ ಯಾಕೆ ವಾಪಸ್ ಕೊಟ್ರು ಅಂತ ಮಂತ್ರಿಗಳು ಕೇಳಿದ್ದಾರೆ. ಕೋರ್ಟ್ಗಳು ನನಗೆ ರಿಲೀಫ್ ನೀಡಿವೆ. ಕೋರ್ಟ್ ದೊಡ್ಡದೋ ಕಾಂಗ್ರೆಸ್ ದೊಡ್ಡದೋ? ಸುದ್ದಿಗೋಷ್ಠಿ ನಡೆಸಿ ಆರ್ ಅಶೋಕ್ ಕಿಡಿ. ಶೃಂಗೇರಿ ಮಠ ರಾಜಕಾರಣದಿಂದ ಸಂಪೂರ್ಣ ಮುಕ್ತ. ಮಠಕ್ಕೆ ಯಾವುದೇ ಪಕ್ಷವಿಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಒಂದೇ. ಶೃಂಗೇರಿ ಮಠದ ವಿಧುಶೇಖರ್ ಭಾರತೀ ತೀರ್ಥ ಸ್ವಾಮೀಜಿ ಹೇಳಿಕೆ. ದಾವಣಗೆರೆಯಲ್ಲಿ ಕೊರೋನಾ ರಕ್ಷಣಾ ಇನ್ಶೂರೆನ್ಸ್ನಲ್ಲಿ ಭಾರೀ ಅಕ್ರಮ. ಕೋವಿಡ್ ಇಲ್ಲದ ವ್ಯಕ್ತಿಗಳನ್ನ ಅಡ್ಮಿಟ್ ಮಾಡಿ ಲೂಟಿ. ಮಧ್ಯವರ್ತಿಗಳಾದ ಚಂದ್ರನಾಯಕ್, ಸನತ್ ಶೆಣೈ, ಮಂಜಪ್ಪನಿಂದ ಮಹಾಮೋಸ. 14 ವರ್ಷಗಳ ಬಳಿಕ ಬಳ್ಳಾರಿಗಿಂದು ಜನಾರ್ದನ ರೆಡ್ಡಿ ಎಂಟ್ರಿ. ಗಾಲಿ ರೆಡ್ಡಿ ಸ್ವಾಗತಕ್ಕೆ ಸಜ್ಜಾಗಿ ಕಾಯ್ತಾ ಇರೋ ಬೆಂಬಲಿಗರು. ಸಂಜೆ ಬೃಹತ್ ರ್ಯಾಲಿ ಮೂಲಕ ಗಣಿ ಜಿಲ್ಲೆಗೆ ರೆಡ್ಡಿ ಪ್ರವೇಶ. ಬಾಗಲಕೋಟೆಯ ಪವಾಡ ಪುರುಷ ಲಡ್ಡು ಮುತ್ಯ ಬಗೆಗಿನ ಟ್ರೋಲ್ಗೆ ಭಕ್ತರ ಖಂಡನೆ. ತಿರುಗುವ ಫ್ಯಾನ್ ಅನ್ನ ಕೈಯಿಂದ ನಿಲ್ಲಿಸಿ ಆಶೀರ್ವಾದ ಮಾಡುವ ವಿಡಿಯೋ ಮಾಡಬೇಡಿ. ಇದು ಮೂಲ ಲಡ್ಡು ಮುತ್ಯಾರ ಹೆಸರಿಗೆ ಅವಮಾನ ಅಂತ ಕಿಡಿ. ಗಾಳಿ ಆಂಜನೇಯ ದೇಗುಲದ ಮತ್ತೊಂದು ಅನಾಚಾರ ಬೆಳಕಿಗೆ. ಹುಂಡಿ ಹಣ ಕದಿಯೋದರ ಜೊತೆಗೆ ಟೆಕ್ನಾಲಜಿ ಬಳಸಿ ಭಕ್ತರ ಕಾಣಿಕೆಗೂ ಕನ್ನ. QR ಕೋಡ್ ಮೂಲಕ ಪೂಜಾರಿಗಳ ಖಾತೆ ಸೇರಿದ ಹಣ. 8 ಮಂದಿ ವಿರುದ್ಧ ಮೋಹನ್ ಅನ್ನೋರಿಂದ ದೂರು. ಬಳ್ಳಾರಿ ಜೈಲಿಗೆ ಬಂದ್ರೂ ಗೆಳತಿ ಮರೆಯದ ದಾಸ. ಆತ್ಮೀಯರ ಬಳಿ ಪವಿತ್ರ ಗೌಡ ಯೋಗಕ್ಷೇಮ ವಿಚಾರಿಸ್ತಾ ಇರುವ ಕಾಟೇರ. ಪತ್ನಿ ಕುಟುಂಬಸ್ಥರ ಬಳಿ ಮಾತ್ರ ಪವಿತ್ರ ಬಗ್ಗೆ ಚಕಾರ ಎತ್ತದ ದರ್ಶನ್. ಕೆಟಿ ರಾಮರಾವ್ ವಿರುದ್ಧದ ಹೇಳಿಕೆ ಹಿಂಪಡೆದ ಸಚಿವೆ ಕೊಂಡಾ ಸುರೇಖಾ. ಸಮಂತ ನಾಗಚೈತನ್ಯ ದೂರವಾಗಲು ಕೆಟಿಆರ್ ಕಾರಣ ಎಂದಿದ್ದ ಸಚಿವೆ. ಮೊಕದ್ದಮೆ ದಾಖಲಿಸುವುದಾಗಿ ಕೆಟಿಆರ್ ಲೀಗಲ್ ನೋಟಿಸ್ ರವಾನೆ. ತಿರುಪತಿ ದೇವಸ್ಥಾನದಲ್ಲಿ ನಾಳೆಯಿಂದ ಅಕ್ಟೋಬರ್ 12ರವರೆಗೆ ಬ್ರಹ್ಮೋತ್ಸವ. ವೆಂಕಟೇಶ್ವರ ದೇವಾಲಯದಲ್ಲಿ ಶುಚಿತ್ವ ಸಂಬಂಧಿ ಕಾರ್ಯ. ಬ್ರಹ್ಮೋತ್ಸವ ನಿಮಿತ್ತ ಹೊರಭಾಗ ಲೈಟಿಂಗ್ ವ್ಯವಸ್ಥೆ. ಬಿಹಾರದ ರಾಜಕೀಯ ಅಖಾಡಕ್ಕೆ ಮತ್ತೊಂದು ಪಕ್ಷ ಸೇರ್ಪಡೆ. ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಹೊಸ ಸುರಾಜ್ ಪಕ್ಷ ಘೋಷಣೆ. 2025ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಗುರಿ. ಸೋನಂ ವಾಂಗ್ಚುಕ್ ಬಂಧನ ಖಂಡಿಸಿ ತಲೆಬೋಳಿಸಿ ಪ್ರತಿಭಟನೆ. ವಾಂಗ್ಚುಕ್ ಬೆಂಬಲಿಗನಿಂದ ವಿನೂತನ ಪ್ರತಿಭಟನೆ. ದೆಹಲಿ ಪೊಲೀಸ್ ಠಾಣೆಯ ಹೊರಗೆ ತಲೆಬೋಳಿಸಿ ಹೋರಾಟ. ಇರಾನ್ ಮತ್ತು ಇಸ್ರೇಲ್ ನಡುವೆ ಮುಂದುವರಿದ ಯುದ್ಧ. ಮಧ್ಯ ಬೈರುತ್ನಲ್ಲಿರುವ ಆಸ್ಪತ್ರೆ ಮೇಲೆ ಇಸ್ರೇಲ್ ದಾಳಿ. ಘಟನೆಯಲ್ಲಿ 6 ಜನ ಸಾವು, ಹಲವರಿಗೆ ಗಂಭೀರ ಗಾಯ.
ದುಬೈನಲ್ಲಿ ಇವತ್ತಿಂದ ಮಹಿಳಾ ಟಿ20 ವಿಶ್ವಕಪ್ ಉತ್ಸವ. ಚೊಚ್ಚಲ ಪ್ರಶಸ್ತಿ ಮೇಲೆ ಟೀಂ ಇಂಡಿಯಾ ಕಣ್ಣು. ನಾಳೆ ನ್ಯೂಜಿಲೆಂಡ್ ವಿರುದ್ಧ ಭಾರತ ಹಣಾಹಣಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.